ಯೌವನಸ್ಥನೇ ಎದ್ದೇಳು. ಅಧ್ಯಾಯ 2. ಯೌವನಸ್ಥನೇ ಗ್ರಹಿಸು. ಯೌವನದ ದಿನಗಳೇ ಭವಿಷ್ಯತ್ತನ್ನು ನಿಶ್ಚಯಿಸುವ ದಿನಗಳು. ಯೌವನದಲ್ಲಿ ಮಾಡುವ ತೀರ್ಮಾನಗಳು ಅವನನ್ನು ಸಮೃದ್ಧಿಯ ಕಡೆಗೆ ನಡೆಸುವಂಥವುಗಳಾಗಿವೆ ಅಥವಾ ದುರ್ಗತಿಯ ದಿನಗಳಿಗೆ ಕೊಂಡೊಯ್ಯುವಂಥವುಗಳೂ ಆಗಿರಬಹುದು. ಯೌವನಸ್ಥನೇ, ನೀನು 2 ಕಣ್ಣುಗಳಿಂದ ಪ್ರಪಂಚವನ್ನು ಕಾಣುತ್ತಿ, ಆದರೆ ಪ್ರಪಂಚವಾದರೂ 1000 ಕಣ್ಣುಗಳಿಂದ ಪ್ರತಿ ಗಳಿಗೆಯೂ ನಿನ್ನನ್ನು ಗಮನಿಸುತ್ತಲೇ ಇವೆ. ಇಂದು ನೀನು ನಿನ್ನನ್ನು ಪರಿಶೀಲನೆ ಮಾಡಿಕೊಳ್ಳುವೆಯೋ? 1. ನಿನ್ನ ಕಣ್ಣುಗಳು. 2. ನಿನ್ನ ಮಾರ್ಗ. 3. ನಿನ್ನ ಅಲಂಕಾರ. 4. ನಿನ್ನ ಯೌವನ. ನಿನ್ನ ಕಣ್ಣುಗಳು. ಯೌವನಸ್ಥನ ಕಣ್ಣುಗಳು ಆಕರ್ಷಕ, ಶಕ್ತಿಯುಳ್ಳ, ಹರಿದಾಡುವ ದೃಷ್ಟಿಯುಳ್ಳ, ಬಯಕೆ ತುಂಬಿದ, ಏನನ್ನೋ ಹುಡುಕುವಂಥ ಕಣ್ಣುಗಳು. ಕಣ್ಣುಗಳು ಹೃದಯದ ಬಾಗಿಲಾಗಿವೆ. ಕಣ್ಣುಗಳು ಒಬ್ಬ ವ್ಯಕ್ತಿಯ ಮನೋಭಾವವನ್ನು ಬಹಿರಂಗಪಡಿಸುತ್ತವೆ. ಕಣ್ಣುಗಳನ್ನು ನೋಡುವಾಗಲೇ ಅವನ ಜೀವನದ ರೂಪರೇಷೆಗಳನ್ನು ಜ್ಞಾನಿಗಳು ಹೇಳಬಲ್ಲರು. ಯೇಸು, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು ಎಂದು ಹೇಳಿದ್ದಾನೆ. ದೇವ ಮಗುವೆ, ನಿನ್ನೊಳಗೆ ಕ್ರಿಸ್ತನಿರುವುದಾದರೆ ನಿನ್ನ ಕಣ್ಣುಗಳಲ್ಲಿ ಪರಲೋಕದ ಬೆಳಕಿರುವುದು. ನಿನ್ನೊಳಗೆ ಶೈತಾನನು ಇರುವುದಾದರೆ ನಿನ್ನ ಕಣ್ಣುಗಳಲ್ಲಿ ಪಾಪವೆಂಬ ಕತ್ತಲೆ ಮುಸುಕಿಕೊಂಡಿರುವುದಲ್ಲವೇ? ಯೋಚಿಸಿ ನೋಡು. ಅನೇಕರ ಕಣ್ಣುಗಳು ಯೌವನ ಪ್ರಾಯದ ಇಚ್ಛೆಗಳಿಂದ ತುಂಬಿರುವುದು. ಕಣ್ಣಿನ ನೋಟದಲ್ಲೇ ನಡೆಯುತ್ತಾರೆ. ಆ ನೋಟವು ಅವರನ್ನು ಎಡವುವಂತೆ ಮಾಡುವುದು. ಆ ದೃಷ್ಟಿಯ ಹಿಂದೆ ಅವರ ಮನಸ್ಸು, ಅದನ್ನು ಹಿಂಬಾಲಿಸಿ ಅವರ ಕಾಲುಗಳು ಹೋಗುವುದು. ಎಂಥ ಶೋಚನೀಯಕರವಲ್ಲವೇ? ಯೇಸು ಸ್ವಾಮಿಯು ಖಂಡಿಸಿ ಹೇಳಿರುವುದೇನು? ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯು ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಮತ್ತಾಯ 5:28-29. ಇದು ಪುರುಷರಿಗೆ ಮಾತ್ರವೇ ಅಲ್ಲ, ಸ್ತ್ರೀಯರಿಗೂ ಅನ್ವಯಿಸುತ್ತದೆ. ದೇವ ಮಗುವೆ, ನಿನ್ನ ಅಂತರ್ಯವನ್ನು ಕ್ರಿಸ್ತನ ಚಿಂತನೆಗಳಿಂದ ತುಂಬಿಸಿಕೊಂಡಿರುವುದಾದರೆ ನಿನ್ನ ದೃಷ್ಟಿಯು ಜಯಪ್ರದವಾಗಿರುವುದು. ಭಕ್ತನಾದ ಯೋಬನು ಒಂದು ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು ಎಂದು ಕೇಳುತ್ತಾನೆ. ಯೋಬ 31:1. ದೇವ ಮಗುವೆ, ನಿನ್ನ ಕಣ್ಣುಗಳೊಂದಿಗೆ ನೀನು ಸಹ ನಿಬಂಧನೆಯನ್ನು ಮಾಡಿಕೊ. ಕ್ರಿಸ್ತನ ರಕ್ತವನ್ನು ನಿನ್ನ ಕಣ್ಣಿಗೆ ಕಾಡಿಗೆಯಾಗಿ ತೀಡಿಕೊ. ಆಗ ಕ್ರಿಸ್ತನ ದೃಷ್ಟಿ ನಿನ್ನೊಳಗೆ ಉಂಟಾಗುವುದು. ನಿನ್ನ ಮಾರ್ಗಗಳು. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ವಾಕ್ಯ ಹೇಳುತ್ತದೆ. ಕೀರ್ತನೆ 119:9. ಒಮ್ಮೆ D.L. ಮೂಡಿ ಎಂಬ ಪ್ರಸಂಗಿಯು ಒಬ್ಬ ಚಲನಚಿತ್ರ ತಾರೆಯನ್ನು ಸಂಧಿಸಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕಾದುದರ ಅವಶ್ಯಕತೆಯನ್ನು ಕುರಿತು ವಿವರಿಸಿದಾಗ, ಆಕೆಯು ತನ್ನ ಯೌವನದಲ್ಲಿ ಕೀರ್ತಿ ತರುವ ಮಾರ್ಗದಲ್ಲಿ ಹೋಗಲು ತಾನು ಬಯಸುವುದಾಗಿಯೂ ವೃದ್ಧಾಪ್ಯದಲ್ಲಿ ದೇವರನ್ನು ಕಂಡುಕೊಳ್ಳುವ ಮಾರ್ಗಕ್ಕೆ ತಾನು ಬರುವುದಾಗಿ ಹೇಳಿದಳು. ಇದರಿಂದ ವ್ಯತ್ಯಗೊಂಡ ಪ್ರಸಂಗಿಯು ಅವಳು ಕೊಟ್ಟಂತ ಕಾಪಿಯಲ್ಲಿ ಅರ್ಧವನ್ನು ಕುಡಿದು ಉಳಿದರ್ಧವನ್ನು ಅವಳ ಮುಂದೆ ಇಟ್ಟು, ಇದನ್ನು ನೀನೇ ಕುಡಿದು ಮುಗಿಸು ಎಂದರು. ಅವಳಿಗೆ ಕೋಪ ಬಂತು. ನೀವು ಕುಡಿದ ಎಂಜಲು ಕಾಫಿ ನನಗೆ ಬೇಡ ಎಂದಳು. ಕೂಡಲೇ ಆ ಭಕ್ತನು, ನೀನು ಈ ಕಾಫಿಯನ್ನು ಎಂಜಲು ಎಂದು ತಳ್ಳಿಬಿಟ್ಟಂತೆ ಒಂದು ದಿನ ಕರ್ತನು ನಿನ್ನನ್ನು ತಳ್ಳಿಬಿಡುತ್ತಾನೆ. ಯೌವನದ ಇಚ್ಛೆಗಳಲ್ಲಿ ಜೀವಿಸಿ ಉಳಿದದ್ದನ್ನು ಕರ್ತನಿಗೆ ಕೊಡುವ ನಿನ್ನ ಎಂಜಲಾದ ಜೀವಿತ ಕರ್ತನಿಗೆ ಯಾಕೆ ಎಂದು ಕೇಳಿದರು. ಸತ್ಯವೇದವು ಯೌವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು, ಪ್ರಸಂಗಿ 12:1 ಎಂದು ಹೇಳುತ್ತದೆ. ದೇವ ಮಗುವೆ, ನಿನ್ನ ಯೌವನದಲ್ಲಿ ನಿನ್ನ ಮಾರ್ಗಗಳನ್ನೆಲ್ಲ ಕರ್ತನ ಮುಂಭಾಗದಲ್ಲಿಡು. ಆತನು ನಿಶ್ಚಯವಾಗಿ ನಿನ್ನನ್ನು ಆಶೀರ್ವಾದದ ಹಾದಿಯಲ್ಲಿ ನಡೆಸುವನು. ಯಾಕೆಂದರೆ ಸತ್ಯವೇದವು, ಮನುಷ್ಯನ ಮಾರ್ಗಗಳು ಕರ್ತನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಜ್ಞಾನೋಕ್ತಿ 5:21 ಎಂದು ಹೇಳುತ್ತದೆ. ನಿನ್ನ ಅಲಂಕಾರ. ಯುವಕರಿಗೆ ಬಲವೇ ಭೂಷಣ. ಜ್ಞಾನೋಕ್ತಿ 20:29 ಎಂದು ವಾಕ್ಯ ಹೇಳುತ್ತದೆ.
ಅಲಂಕರಿಸಿಕೊಳ್ಳುವುದರಲ್ಲಿ ಯುವಕ ಯುವತಿಯರಿಗೆ ಯಾರೂ ಸಾಟಿ ಇಲ್ಲ. ನವನಾಗರಿಕ ಉಡುಪುಗಳು ಯೌವನಸ್ಥರನ್ನು ಆಕರ್ಷಿಸಿವೆ. ಆಕರ್ಷಣೀಯವಾಗಿರಬೇಕು, ಚೆನ್ನಾಗಿ ಅಲಂಕರಿಸಿಕೊಳ್ಳಬೇಕು. ತಮ್ಮ ಉಡುಪು, ಕೇಶಾಲಂಕಾರ ಅಂದವಾಗಿರಬೇಕೆಂದು ಬಹಳ ಮುತುವರ್ಜಿ ವಹಿಸುತ್ತಾರೆ. ಇವುಗಳಿಗಾಗಿ ಗಂಟೆಗಟ್ಟಲೆ ಕನ್ನಡಿಯ ಮುಂದೆ ನಿಲ್ಲಲು ಅವರಿಗೆ ಬೇಸರವಾಗುವುದೇ ಇಲ್ಲ. ಇವೆಲ್ಲವುಗಳಿಗಾಗಿ ಮಾರು ಹೋಗಿದ್ದಾರೆ. ಆದರೆ ಒಳಗಿನ ಅಲಂಕಾರವೆಂದು ಒಂದಿದೆ. ಆತ್ಮಿಕ ವಸ್ತ್ರಗಳಿವೆ. ಅಪೊಸ್ತಲನಾದ ಪೌಲನು, ಹೊರಗನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದುದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದೂ ಆಗಿದೆ. 1 ಪೇತ್ರ 3:4 ಎಂದು ಆಲೋಚನೆ ಕೊಡುತ್ತಾನೆ. ಇದು ಪುರುಷರಿಗೂ ಅನ್ವಯಿಸುತ್ತದೆ. ಯೌವನ ಹೃದಯಗಳು ಬಯಸುವ ಅಲಂಕಾರಗಳು ಕೆಲವು ಸಮಯಗಳಲ್ಲಿ ಹೆಮ್ಮೆ ಹೆಚ್ಚಳಗಳಿಗೂ ಪಾಪಕ್ಕೂ ಮಾತ್ರವೇ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಆಪತ್ತಿನ ಕಾರ್ಯಗಳಿಗೂ ಕೊಂಡೊಯ್ಯುತ್ತವೆ. ಆದರೆ ಒಳಗಿನ ಅಲಂಕಾರವು ಕರ್ತನಿಂದ ಕೃಪೆಯನ್ನು ದಯೆಯನ್ನು ಹೊಂದಿಕೊಳ್ಳುವಂತೆ ನಡೆಸುತ್ತವೆ. ನಿನ್ನ ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ತಿಮೋಥಿ 4:12 ಎಂದು ಪೌಲನು ಉಪದೇಶಿಸುತ್ತಾನೆ. ನಿನ್ನ ಯೌವನವು ಅಸಡ್ಡೆ ಮಾಡುವಂಥದ್ದಾಗಿರಬಹುದು ಅಥವಾ ಮೆಚ್ಚಿಕೊಂಡಾಡುವಂಥದ್ದಾಗಿಯೂ ಇರಬಹುದು. ನೀನು ಸ್ಥಿರವಿಲ್ಲದವನಾಗಿ ದೃಢವಿಲ್ಲದ ಮನೋಭಾವ ಉಳ್ಳವನಾಗಿದ್ದರೆ ನಿನ್ನನ್ನು ಯಾರು ಗೌರವಿಸಿಯರು? ಯೇಸು ಕ್ರಿಸ್ತನ ಯೌವನವನ್ನು ಕುರಿತು ಸತ್ಯವೇದವು, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಲೂಕ 2:52. ನಾವು ಹಿಂಬಾಲಿಸಬಹುದಾದ ಗುಣಾತಿಶಯಗಳು ಇವುಗಳಲ್ಲವೇ? ಮಾತ್ರವೇ ಅಲ್ಲ, ಆತನು ಯೌವನದಲ್ಲಿ ಸತ್ಯವೇದ ವಾಕ್ಯಗಳಲ್ಲಿ ಒಳ್ಳೆಯ ಪರಿಶ್ರಮವನ್ನು ಪಡೆದಿದ್ದನು. ಆತನು 12 ವರ್ಷದವನಾದಾಗ ಯೆರೂಸಲೇಮಿನ ದೇವಾಲಯದಲ್ಲಿ ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಸತ್ಯವೇದವು ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಲೂಕ 2:17 ಎಂದು ಹೇಳುತ್ತದೆ. ನೀನು ಸಹ ಸತ್ಯವೇದ ವಾಚನದಲ್ಲಿ ಪಾಂಡಿತ್ಯ ಗಳಿಸಬೇಕಾದುದು ಅವಶ್ಯವಲ್ಲವೇ? ದೇವ ಮಗುವೆ, ನಿನ್ನ ಕಣ್ಣಿನ ನೋಟ, ನಿನ್ನ ಮಾರ್ಗಗಳು, ನಿನ್ನ ಆಲೋಚನೆಗಳು, ನಿನ್ನ ಯೌವನವೆಲ್ಲ ಬೇರೆಯವರ ಮುಂಭಾಗದಲ್ಲಿ ಮಾದರಿಯಾಗಿಯೂ ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥದ್ದಾಗಿಯೂ ಇರಬೇಕಾದುದು ಅಗತ್ಯವಲ್ಲವೇ? ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ.
ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.